ಸಂಪುಟದ ಜೊತೆಗೆ ಇವತ್ತೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಏರೋರು ಯಾರು ಅನ್ನೋದು ಡಿಸೈಡ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ನೇಮಕದ ಬಗ್ಗೆ ಕೂಡ ಮಹತ್ವದ ಚರ್ಚೆ ಆಗುತ್ತೆ ಅಂತ. ಈಗಾಗಲೇ ಹಲವು ನಾಯಕರಿಗೆ ಕೆಪಿಸಿಸಿ ಹುದ್ದೆಯ ಬಗ್ಗೆ ಆಫರ್ ಅನ್ನ ಹೈಕಮಾಂಡ್ ಇಟ್ಟಿದೆ. ಬಟ್ ಕೆಲವರು ಹೇಳ್ತಾ ಇದ್ದಾರೆ, ಬರೀ ಕೆಪಿಸಿಸಿ ಹುದ್ದೆ ಸಿಕ್ಕಿದ್ರೆ ಸಾಕಾಗಲ್ಲ, ಸರ್ಕಾರದಲ್ಲೂ ನಮ್ಮ ಪ್ರಭಾವ ಇರಬೇಕು, ಜಿಲ್ಲೆಯಲ್ಲಿ ಪ್ರಭಾವ ಇರಬೇಕಂದ್ರೆ ನಮ್ಮನ್ನು ಮಿನಿಸ್ಟರ್ ಮಾಡಿ, ನಾವು ಆರಾಮ್ಸೆ ನಿಭಾಯಿಸ್ತೀವಿ ಹುದ್ದೆನ ಅಂತ ಕೆಲವರು ವಾಪಸ್ ಡಿಮ್ಯಾಂಡ್ ಇಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈ ವಿಚಾರದಲ್ಲಿ ರಾಜ್ಯ ನಾಯಕರು ಹೈಕಮಾಂಡನ್ನು ಕನ್ವಿನ್ಸ್ ಮಾಡಿದ್ದಾರೆ ಅನಿಸ್ತಿದ್ಯಾ, ಅಥವಾ ಹೈಕಮಾಂಡೇ ಇವ್ರನ್ನೆಲ್ಲ ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿ ಆಗಿದೆ ಅಂತ ಅನಿಸ್ತಿದ್ಯಾ? ಯಾವ್ದು ಪಾಸಿಬಿಲಿಟಿ? ಮಮತಾ ನೋಡಿ, ಕೆಪಿಸಿಸಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಗೊಂದಲಗಳು ಮುಂದುವರೆದಿದ್ದಾವೆ. ನೋಡಿ, ಕೆಪಿಸಿಸಿ ಹುದ್ದೆಯನ್ನು ಕೊಡೋದರ ಜೊತೆಗೆ ನಮಗೆ ಸಚಿವ ಸಂಪುಟ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪಟ್ಟನ್ನು ಹಿಡಿಯುವಂಥ ಕೆಲಸವನ್ನು ನಾಯಕರುಗಳು ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಬೇರೆ ಬೇರೆ ರೀತಿಯಾದಂಥ ರಾಜಕಾರಣವೂ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಸತೀಶ್ ಜಾರಕಿಹೊಳಿ ಅವರನ್ನು ತೆಗೆದುಕೊಳ್ಳಿ. ಸತೀಶ್ ಜಾರಕಿಹೊಳಿ ಏನಾದರೂ ಪಕ್ಷದ ಅಧ್ಯಕ್ಷರಾದರೆ ಬೆಳಗಾವಿ ರಾಜಕಾರಣದ ಮೇಲಿನ ಹಿಡಿತ ಕೈ ತಪ್ಪಬಹುದು ಅನ್ನುವಂಥದ್ದು ಅವರ ಅಳಕಾಗಿರುವಂಥದ್ದು. ನೋಡಿ, ಇವರನ್ನ ಹೊರತುಪಡಿಸಿ ಅಲ್ಲಿ ಸಚಿವರಾಗುವಂಥ ರೇಸ್ನಲ್ಲಿರುವಂಥದ್ದು ಲಕ್ಷ್ಮಣ ಸವದಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ ಅವರೇನಾದರೂ ಮಿನಿಸ್ಟರ್ಸ್ ಆದರೆ ಅವರ ಇಬ್ಬರಲ್ಲಿ ಯಾರಿಗಾರು ಒಬ್ಬರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸೊ ಈವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸತೀಶ್ ಜಾರಕಿಹೊಳಿ ಅವರಿದ್ದರು, ಮತ್ತೆ ಜಿಲ್ಲೆಯ ಮೇಲೆ ಹಿಡಿತವನ್ನು ಸಾಧಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಈಗ ಒಂದು ವೇಳೆ ಪಿಸಿಸಿ ಅಧ್ಯಕ್ಷರಾದರೆ ಜಿಲ್ಲೆಯ ಮೇಲಿನ ಹಿಡಿತ ಕಳ್ಕೊಳ್ಬಹುದು ಅನ್ನುವಂಥ ಒಂದು ಆತಂಕ ಕೂಡ ಅವರಲ್ಲಿರುವಂಥದ್ದು. ಹೀಗಾಗಿ ಜಿಲ್ಲಾ ರಾಜಕಾರಣ ಮೊದಲ ಆದ್ಯತೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಸೊ ಹೀಗಾಗಿ ನಮಗೆ ಜಿಲ್ಲಾ ರಾಜಕಾರಣದ ಇಂಪಾರ್ಟೆಂಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಬೇಕು. ಇನ್ ದ ಸೇಮ್ ಟೈಮ್ ಅದರ ಮೇಲೆ ನೀವು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನು ಕೊಡೋದಾದರೆ ಅದನ್ನು ನಿಭಾಯಿಸಲಿಕ್ಕೆ ಸಿದ್ಧ ಅನ್ನುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಬಹುತೇಕ ನಾಯಕರು ಅಂದರೆ ಈ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನೆಲ್ಲ ಅಪ್ರೋಚ್ ಮಾಡಲಾಗಿದೆ, ಫಾರ್ ಎಕ್ಸಾಂಪಲ್ ಮಹದೇವಪ್ಪ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ನಾಯಕರನ್ನು ಅಪ್ರೋಚ್ ಮಾಡಲಾಗಿದೆ. ಎಲ್ಲರ ಧ್ವನಿ ಕೂಡ ಒಂದೇ ಆಗಿರುವಂಥದ್ದು ಅಥವಾ ಉತ್ತರ ಒಂದೇ ಆಗಿರುವಂಥದ್ದು, ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅನ್ನುವಂಥದ್ದು. ಆದರೆ ಹೈಕಮಾಂಡ್ ಸರಕ್ಕೆ ಇದಕ್ಕೆ ಒಪ್ತಾ ಇಲ್ಲ. ಒಂದು ಹುದ್ದೆ ಒಬ್ಬ ವ್ಯಕ್ತಿಗೆ ಅನ್ನುವಂಥ ನಿಟ್ಟಿನಲ್ಲಿ ಫಾರ್ಮುಲಾವನ್ನು ಅಡಾಪ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಈ ಕಗ್ಗಂಟಿಗೂ ಕೂಡ ಇವತ್ತು ಪರಿಹಾರ ಕಂಡುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ನೋಡಿ, ಎರಡು ಎಕ್ಸೆಪ್ಷನ್ಗಳ ಬಗ್ಗೆ ಪದೇ ಪದೇ ರಾಜ್ಯ ನಾಯಕರು ಹೇಳೋದು. ಒಂದು, DK ಶಿವಕುಮಾರ್ ಅವ್ರಿಗೆ 2 ಹುದ್ದೆ ಸಿಕ್ಕಿತ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ರಾಷ್ಟ್ರೀಯ ಮಟ್ಟದಲ್ಲಿ 2 ಹುದ್ದೆ ಸಿಕ್ಕಿತ್ತು ಅಂದಮೇಲೆ ನಮಗೆ ಯಾಕೆ ಇರಬಾರ್ದು, ನಮಗೂ ಆ ಸಾಮರ್ಥ್ಯ ಇದೆ ಅನ್ನೋದು ಹಲವರ ವಾದ.